ನಾಡಪ್ರಭು ಶ್ರೀ ಕೆಂಪೇಗೌಡರ 517ನೇ ಜಯಂತಿ 2026 ಮೈಸೂರು ಜಿಲ್ಲಾಡಳಿತದಲ್ಲಿ ಭವ್ಯ ಆಯೋಜನೆ. ನಮಸ್ಕಾರ ಪ್ರಜಾಪ್ರಭುತ್ವ ಟಿವಿ ವೀಕ್ಷಕರೇ, ಬೆಂಗಳೂರು ಮಹಾನಗರದ ನಿರ್ಮಾತೃ ನಾಡಪ್ರಭು ಶ್ರೀ ಕೆಂಪೇಗೌಡರ 517ನೇ ಜಯಂತಿ ಮಹೋತ್ಸವಕ್ಕೆ ಮೈಸೂರು ನಗರ ಸಾಕ್ಷಿಯಾಗ್ತಾ ಇದೆ. ಜಿಲ್ಲಾಡಳಿತ, ಮೈಸೂರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಮಹಾನಗರ ಪಾಲಿಕೆ ಹಾಗೂ ಕೆಂಪೇಗೌಡ ಜಯಂತ್ಯೋತ್ಸವ ಸಮಿತಿ ಸಂಯುಕ್ತಾಶ್ರಯದಲ್ಲಿ ಭವ್ಯ ಕಾರ್ಯಕ್ರಮ ನಡೆಯಿತು. ಬೆಳಗ್ಗೆ 9 ಗಂಟೆಗೆ ಅರಮನೆ ಕೋಟೆ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂಭಾಗದಿಂದ ಹೊರಟ ಮೆರವಣಿಗೆ ಕೆಆರ್ ವೃತ್ತ, ಡಿ ದೇವೇಂದ್ರ ರಸ್ತೆ, ಮೆಟ್ರೋಪೋಲ್ ವೃತ್ತ ಮೂಲಕ ಕರ್ನಾಟಕ ಕಲಾಮಂದಿರ ಕಡೆ ಅದ್ದೂರಿ ಮೆರವಣಿಗೆ ಸಾಗಿತು. ಈ ವೇಳೆ ದಿವ್ಯ ಸಾನ್ನಿಧ್ಯವನ್ನ ಪೂಜ್ಯ ಶ್ರೀ ಶ್ರೀ ಸೋಮೇಶ್ವರನಾಥ ಸ್ವಾಮೀಜಿ, ಆದಿಚುಂಚನಗಿರಿಯ ಶಾಖಾ ಮಠದ ಗುರುಗಳು ವಹಿಸಿದ್ದರು. ಅಧ್ಯಕ್ಷತೆಯನ್ನ ಕೆ ಹರೀಶ್ ಗೌಡ, ಶಾಸಕರು, ಚಾಮರಾಜನಗರ ಕ್ಷೇತ್ರ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಉಪಸ್ಥಿತಿಯಿದ್ದರು. ಮತ್ತು ಎಲ್ಲಾ ಚುನಾಯಿತ ಜನಪ್ರತಿನಿಧಿಗಳು, ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಮತ್ತು ಸಮಸ್ತ ನಾಗರಿಕ ಬಂಧುಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸರ್ವರಿಗೂ ಆದರದ ಸ್ವಾಗತ ಎಂದು ಜಿಲ್ಲಾಡಳಿತ ಆಹ್ವಾನ ನೀಡಿದೆ. ನಾಡು ಕಟ್ಟಿದ ನಾಯಕರಿಗೆ ನಾಡಿನ ನಮನ. ಬ್ಯೂರೋ ರಿಪೋರ್ಟ್ಗೆ ಕಾಂತರಾಜು, ಪ್ರಜಾಪ್ರಭುತ್ವ ಟಿವಿ, ಮೈಸೂರು. ವರ್ಷದ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಮೈಸೂರು ನಗರದಲ್ಲಿ ಬಹಳ ವಿಶೇಷವಾಗಿ ನಮ್ಮ ನಿರೀಕ್ಷೆಗೂ ಮೀರಿ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಆಗಮಿಸಿದ್ದು ಸಮಿತಿಗೆ ಮತ್ತು ನಮ್ಮ ಸಮುದಾಯದ ಬಂಧು ಬಾಂಧವರಿಗೆ, ಆದಿಚುಂಚನಗಿರಿ ಶ್ರೀ ಕ್ಷೇತ್ರ ಮಠದ ಸ್ವಾಮೀಜಿಗಳಿಗೆ ಎಲ್ಲರೂ ಕೂಡ ತುಂಬ ಸಂತೋಷ ಆಗಿದೆ. ನಮ್ಮ ನಿರೀಕ್ಷೆಯೂ ಕೂಡ ಅದೇ ರೀತಿ ಇತ್ತು. ಎಲ್ಲರನ್ನೂ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲಾ ಭಾಗದಲ್ಲಿರ್ತಕ್ಕಂಥ ಗ್ರಾಮಾಂತರ ಪ್ರದೇಶ ಮತ್ತು ನಗರ ಪ್ರದೇಶ ಅಷ್ಟು ಜನ ಕೂಡ ಕಳೆದ 15 ದಿನಗಳಿಂದ ಪ್ರಚಾರವನ್ನು ಮಾಡಿ ಅವರೆಲ್ಲ ಕರೆದಿದ್ದು. ಪಕ್ಷಾತೀತವಾಗಿ ಎಲ್ಲರನ್ನೂ ಕೂಡ ಶಾಸಕರು, ಹಾಲಿ ಮಾಜಿ ಸಂಸದರು, ವಿಧಾನ ಪರಿಷತ್ ಸದಸ್ಯರು ಕರೆದಂಥ ಸಂದರ್ಭದಲ್ಲಿ ಅವರು ಕೂಡ ಅದೇ ರೀತಿ ಪ್ರತಿಕ್ರಿಯೆಯನ್ನು ನಮಗೆ ಸಹಕಾರವನ್ನು ನೀಡಿದರು. ಮತ್ತು ಜಾತ್ಯತೀತವಾಗಿ ಒಕ್ಕಲಿಗ ಸಂಘಟನೆಯ ಜೊತೆಯಲ್ಲಿ ಎಲ್ಲ ಸಮುದಾಯದ ಬಂಧು ಬಾಂಧವರನ್ನ ಭೇಟಿ ಮಾಡಿ ಅವರು ಕೂಡ ನಾವು ಸ್ವಾಗತಿಸಿದ್ದು. 3 ಪಕ್ಷದ ಅಧ್ಯಕ್ಷರುಗಳನ್ನು ಕೂಡ ಸ್ವಾಗತಿಸಿದ್ದು. ಎಲ್ಲರೂ ಕೂಡ ವಿಶೇಷವಾಗಿ ಬಂದು ಇವತ್ತು ಕಾರ್ಯಕ್ರಮನ ಬೆಳಗ್ಗೆ 9 ಗಂಟೆಗೆ ಏನು ವಿಶೇಷವಾಗಿ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಮೆರವಣಿಗೆ ಹೊರಟಿತು. ಆ ಮೆರವಣಿಗೆ ಹೊರಟಿ ಕಲಾಮಂದಿರಕ್ಕೆ ತಲುಪಿದಂತ ಆ ತನಕವೂ ಕೂಡ ಜನ ಸಾಗರದೊಂದಿಗೆ ವಿವಿಧ ಕಲಾ ತಂಡಗಳೊಂದಿಗೆ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿಸಿಕೊಟ್ರು. ಇವತ್ತು 400ಕ್ಕೂ ಹೆಚ್ಚು ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ನಾವಿವತ್ತು ಪ್ರತಿಭಾ ಪುರಸ್ಕಾರವನ್ನು ನೀಡಿದ್ದೇವೆ. ಮತ್ತು ಜೊತೆಯಲ್ಲಿ 36 ಜನ ಸಾಧಕರಿಗೆ ಎಲ್ಲ ಸಮುದಾಯದ ಒಕ್ಕಲಿಗರೇತರ ಬೇರೆ ಬೇರೆ ಜನಾಂಗದಲ್ಲಿ ಗಣನೀಯವಾಗಿ ಸೇವೆ ಸಲ್ಲಿಸತಕ್ಕಂಥ ಪ್ರತಿಯೊಬ್ಬರು ಕೂಡ ನಾವು ಇವತ್ತು ಅವರಿಗೆ ಗೌರವ ಸಮರ್ಪಣೆಯನ್ನು ಮಾಡಿದ್ವಿ. ಅದು ಕೂಡ ನಮ್ಮ ಪೂಜ್ಯ ಶ್ರೀ ಡಾಕ್ಟರ್ ನಿರ್ಮಲಾನಂದ ಮಹಾಸ್ವಾಮೀಜಿರವರ ನಿದರ್ಶನ. ಏನಂತ ಹೇಳಿದ್ರೆ, ನಾಡಪ್ರಭು ಕೆಂಪೇಗೌಡರು ಯಾವುದೇ ಒಂದು ಜಾತಿಗೆ ಸೀಮಿತ ಅಲ್ಲ. 500 ವರ್ಷದ ಹಿಂದೆ ಬೆಂದಕಾಳವರನ್ನ ಬೆಂಗಳೂರಿಗೆ ಏನಾಗಿದೆ ಅದನ್ನು ಕಟ್ಟದಂಥ ಸಂದರ್ಭದಲ್ಲಿ ಎಲ್ಲ ಸಮುದಾಯಗಳಿಗೆ ಪೇಟೆಗಳನ್ನು ಕಟ್ಟಿ ಉದ್ಯಮಗಳಿಗೆ ಅವಕಾಶ ಮಾಡಿಕೊಟ್ಟಂತಹ ಮಹಾನ್ ವ್ಯಕ್ತಿ. ಅದೇ ರೀತಿ ನಾವು ಕೂಡ ಎಲ್ಲ ಸಮುದಾಯ ಸಾಧಕರಿಗೆ ಸನ್ಮಾನ ಮಾಡಿ ಅವ್ರ ಗೌರವ ಸಲ್ಲಿಸಿ ಅಂತ ಹೇಳಿದ್ರು. ಅವರ ನಿದರ್ಶನದಂತೆ ಇವತ್ತು ಪೂಜ್ಯ ಶ್ರೀ ಸೋಮೇಶ್ವರ ಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಮತ್ತು ಈ ಕ್ಷೇತ್ರದ ಶಾಸಕರು ಹರೀಶ್ ಗೌಡರವರ ಅಧ್ಯಕ್ಷತೆಯಲ್ಲಿ ಮತ್ತು ಎಲ್ಲ ಚುನಾಯಿತ ಜನಪ್ರತಿನಿಧಿಗಳು, 3 ಪಕ್ಷಗಳು ಹಾಲಿ ಮತ್ತು ಮಾಜಿ ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ನಮ್ಮ ಕೈ ಜೋಡಿಸಿ ಸಂಕಲಿಸಿದ್ದಾರೆ. ಅವ್ರಿಗೆಲ್ಲರೂ ಕೂಡ ಮತ್ತು ನಮ್ಮ ನಾಡಪ್ರಭು ಕೆಂಪೇಗೌಡ ಆಚರಣಾ ಸಮಿತಿಯ 8 ಸಮಿತಿಗಳು, ಆ 8 ಸಮಿತಿಯ ಅಧ್ಯಕ್ಷರುಗಳನ್ನಾಗಿ ನಾವು ಮಾಡಿದಂಥವ್ರು ಬೋರೇಗೌಡ ಇರ್ಬೋದು, ಮತ್ತು ರಾಕೇಶ್ ಗೌಡ ಇರ್ಬೋದು, ಮತ್ತು ಪ್ರೇಮಶಂಕರೇಗೌಡ ಇರ್ಬೋದು, ಮತ್ತು ಭಾಳ ಜನ ಎಲ್ಲ ಸಮಿತಿಯ ನಮ್ಮ ಪೊಲೀಸ್ ನಿವೃತ್ತ ಮರಿಗೌಡರವರು, ಆ ಸಮಿತಿ ಏನು ಮೆರವಣಿಗೆ ಸಮಿತಿ, ಗ್ರಾಮಾಂತರ ನಗರ ಸಮಿತಿ ಕುಂಬಾರಕೊಪ್ಪಲು ಚೇತನ್ ಅವರು, ಈಗ ಎಲ್ಲರೂ ಕೂಡ ನಮ್ಮ ಜೊತೆ ಕೈ ಜೋಡಿಸಿದ್ರು. ನಮ್ಮ ಒಕ್ಕಲಿಗ ಸಂಘದ 22 ಜನ ನಿರ್ದೇಶಕರು, ಮರಿಸ್ವಾಮಿ ಅವರ ಅಧ್ಯಕ್ಷರು, ನಮ್ಮ ಪ್ರಧಾನ ಕಾರ್ಯದರ್ಶಿ ಚೇತನ್ ಅವರು ಎಲ್ಲರೂ ಭಾಳ ವಿಶೇಷವಾಗಿ ಸಹಕಾರ ಕೊಟ್ಟಿದ್ರಿಂದ ಇವತ್ತು ಈ ಕಾರ್ಯಕ್ರಮ ಬಹಳ ವಿಜೃಂಭಣೆಯಾಗಿದ್ದು. ಹಾಗಾಗಿ ಈ ಒಂದು ಯಶಸ್ಸಿಗೆ ನಮ್ಮೆಲ್ಲ ತಂಡಕ್ಕೆ ಸೇರುತ್ತೆ ಅಂತಕ್ಕಂಥದ್ದನ್ನ ಈ ಸಂದರ್ಭ. ಇಷ್ಟು ದೊಡ್ಡ ಸಂಖ್ಯೆಯ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಎಲ್ಲೂ ಕೂಡ ಆಲೋಚನೆ ಬಂದಿದ್ದು ಹೇಗೆ ಸರ್? ಸಮಿತಿ ತೀರ್ಮಾನ ಮಾಡಿದ್ದೆ ಹೇಗೆ, ಏನು ಸರ್? ಇದು ಕಳೆದ ಬಾರಿ 200 ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ನಮಗೆ ಬಂದಿದ್ರು. ಸಾಧಕರು 20 ಜನ ಸಾಧಕರಿಗೆ ಕಳೆದ ಬಾರಿ ನಾವು ಅವಕಾಶ ಮಾಡಿದ್ವಿ, ಅವ್ರಿಗೆ ಗೌರವ ಸಮರ್ಪಕ ಮಾಡ್ತಾರೆ. ಆದರೆ ಕಳೆದ ಬಾರಿ ನಾವು ಭಾಳ ಜನ ಹೇಳಿದರು ನಮಗೆ ಸಿಗಲಿಲ್ಲ ಅಂತೇಳಿ. ನಾವು ಯೋಚನೆ ಮಾಡೋದು 90% ಪ್ಲೇಸ್ ಇರ್ತಕ್ಕಂಥವ್ರಿಗೆ ನಾವು SLC ಆ್ಯಂಡ್ PUC ನಾವು ಅವ್ರಿಗೆ ಪ್ರತಿಭಾ ಪುರಸ್ಕಾರ ಮಾಡೋದು ಅಂತೇಳಿ. ಇವತ್ತು 450 ಜನ, ನಮ್ಮ ನಿರೀಕ್ಷೆ 300 ಜನ ಇತ್ತು.
450 ಜನ ಆದಾಗ ನಾವೇನು ಮಾಡೋದು, ಅವ್ರಿಗೆ ಮಕ್ಕಳಿಗೆ ಅದು ಬೇಜಾರಾಗಬಾರ್ದು, ಪೋಷಕರಿಗೆ ಬೇಸರ ಆಗಬಾರ್ದು ಅಂತೇಳಿ 450 ಜನಕ್ಕಾದರೂ ಕೂಡ ಅವ್ರನ್ನ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕೂಡ ಒಳ್ಳೆಯ ಬ್ರ್ಯಾಂಡೆಡ್ ಬ್ಯಾಗನ್ನು, ಜೊತೆಯಲ್ಲಿ ಅವರಿಗೆ ಒಂದು ಸರ್ಟಿಫಿಕೇಟ್ ಮತ್ತು ಜೊತೆಯಲ್ಲಿ ಅವರಿಗೆ ಶಾಲು ಮತ್ತು ಆಹಾರ ಕೊಡ್ತಕ್ಕಂಥ ಜೊತೆಲಿ ಈ ಕ್ಷೇತ್ರದ ಶಾಸಕ ಹರೀಶ್ ಗೌಡರ್ ಅವರು ವೈಯಕ್ತಿಕವಾಗಿ ಪ್ರತಿಯೊಬ್ಬರು ಮಕ್ಕಳು ಕೂಡ 1,000 ರೂವನ್ನು, ಯಾಕೆಂದರೆ ಪೋಷಕರು ತಂದೆ ತಾಯಿಯವರು ಇಲ್ಲಿ ಗಂಟ ಒಂದು ದಿನ ಸಮಯವನ್ನು ಕಳ್ಕೊಂಡು ಇಲ್ಲಿಗೆ ಬರ್ತಾರೆ, ಅಟ್ಲೀಸ್ಟ್ ಏನೋ ಒಂದು ಸಣ್ಣದಾಗಾದರೂ ಅವ್ರಿಗೆ ಒಂದು ನಮ್ಮ ಕೈಲಾದ ಸಹಕಾರ ಮಾಡಬೇಕು ಅಂತೇಳಿ ಅವರು ಕೂಡ 1,000 ರೂಪಾಯಿ ಮಕ್ಕಳಿಗೆ ಕೊಟ್ಟಿದ್ದಾರೆ. ಹಾಗಾಗಿ ಸಮಿತಿ ಪರವಾಗಿ ಅವರಿಗೆ ನಾನು ಶಾಸಕ ಹರೀಶ್ ಗೌಡರು ಅವರಿಗೆ ಧನ್ಯವಾದ ಅರ್ಪಿಸ್ತೇನೆ. ಜೊತೆಯಲ್ಲಿ ಭಾಳಷ್ಟು ಜನ ನಮ್ಮೆಲ್ಲರೂ, ಈಗ ಶಾಸಕ ಪ್ರತಾಪ್ ಸಿಂಹಣ್ಣ ಅವರು ಈ ಕಾರ್ಯಕ್ರಮಕ್ಕೆ 1 ಲಕ್ಷ ಕೊಟ್ಟರು, ನಾಗೇಂದ್ರಣ್ಣ ಅವರು 1 ಲಕ್ಷ ಕೊಟ್ಟರು, ಮತ್ತು ಭಾಳಷ್ಟು ಜನ ನಮ್ಮ ರಾಜ್ಯ ಒಕ್ಕಲಿಗರ ಸಂಘ ಗಂಗಾಧರ್ ಗೌಡರು ಇರ್ಬೋದು, ಅಥವಾ ನಮ್ಮ ಮಂಜೇಗೌಡರು ಮತ್ತು ಶ್ರೀಧರ್ ಅವರು ಕೂಡ 1 ಲಕ್ಷ ಕೊಟ್ಟರು. ಮತ್ತು ಭಾಳಷ್ಟು ಜನ ಎಲ್ಲರೂ ನಮ್ಮ ಸಮುದಾಯದ ಭಾಳಷ್ಟು ಮುಖಂಡರುಗಳು, ಸಾಧಕರುಗಳು, ಉದ್ಯಮಿಗಳು, ಮಹಾಲಕ್ಷ್ಮಿ ಸ್ವೀಟ್ಸ್ ಮಹೇಶ್ ಅವರು ಕೂಡ 50,000 ಕೊಟ್ಟರು. ಈಗೆಲ್ಲರೂ ಕೊಟ್ಟಂಥ ಸಹಕಾರದಿಂದ ಕಾರ್ಯಕ್ರಮ ಭಾಳ ಯಶಸ್ವಿ. ನೇತೃತ್ವದಲ್ಲಿ ಆಗಿದ್ದು ಇಷ್ಟು ದೊಡ್ಡ ಮಟ್ಟಕ್ಕೆ ಆಗಿದ್ದು ಯಶಸ್ವಿಯಾಗಿದ್ದು ತೃಪ್ತಿ ಇದೆಯಾ ಸರ್? ಖಂಡಿತ ತುಂಬ ಸಂತೋಷ ಆಗಿದೆ. ಈ ಸಂತೋಷನ ನಾನು ನನ್ನೆಲ್ಲ ಬಳಗ, ನನ್ನ ನಾಡಪ್ರಭು ಕೆಂಪೇಗೌಡ ಆಚರಣೆ ಸಮಿತಿ ಎಲ್ಲ 8 ಸಮಿತಿಗೆ ಮತ್ತು ಮೈಸೂರು ಚಾಮರಾಜನಗರ ಜಿಲ್ಲಾ ಒಕ್ಕಲಿಗರ ಸಂಘದ 27 ಜನ ನಿರ್ದೇಶಕರಿಗೆ ಮತ್ತು ನನ್ನ ರಾಜ್ಯದ ನಿರ್ದೇಶಕರ 3 ಜನರಿಗೆ ಮತ್ತೆಲ್ಲ ನೇಗಿಲಿಯೋಗಿ ಇರ್ಬೋದು, ಎಲ್ಲ ಸಂಘ ಸಂಸ್ಥೆಯವರು, ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ನಿವೃತ್ತ ಒಕ್ಕಲಿಗರ ಸಂಘ, KSRTC ಒಕ್ಕಲಿಗರ ಸಂಘ, ಎಲ್ಲ ಸಂಘದವರು ಕೂಡ ನಾನು ಈ ಸಂದರ್ಭದಲ್ಲಿ ವೈಯಕ್ತಿಕವಾಗಿ ಅವರಿಗೆ ಕೃತಜ್ಞತೆಗಳನ್ನ. ನಮ್ಮ ಮಾಧ್ಯಮದವ್ರು ನಾನಂತೂ ತುಂಬ ಹೆಮ್ಮೆ ಪಡ್ತೇನೆ. ನನ್ನ ಬಾಲ್ಯ ವಿದ್ಯಾರ್ಥಿ ಹೋರಾಟ ಕಾಲದಿಂದ ಕೂಡ ನನಗೆ ಮಾಧ್ಯಮದವ್ರ ಸಂಪೂರ್ಣ ಸಹಕಾರ ಇದೆ. ಈ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ನಮ್ದೆಷ್ಟು ಶ್ರಮ ಇದೆ ಅಷ್ಟೇ ಮಾಧ್ಯಮದವರ ಪ್ರಚಾರ ಕೂಡ ನಮಗೆ ಅದು 10 ಪಟ್ಟು ಸಹಕಾರ ಆಯಿತು. ಮಾಧ್ಯಮದವರು ಕೂಡ ಧನ್ಯವಾದ.